ಸ್ವಾಧ್ಯಾಯ ಟೈಮ್ ಪಾಸ್ ಅಲ್ಲ. ನಾವು ಧ್ಯಾನಕ್ಕಿಂತಲೂ ಹೆಚ್ಚಿನ ಮಹತ್ವ ಸ್ವಾಧ್ಯಾಯಕ್ಕಿದೆ. ಯಾರೇ ಒಬ್ಬ ಜೀವಿ ಎನ್ಲೈಟನ್ ಮಾಸ್ಟರ್ ಆಗ್ಬೇಕಂದ್ರೆ ಬರೀ ಧ್ಯಾನದಿಂದ ಶಕ್ತಿ ಪಡೆದ್ರೆ ಸಾಲದು, ಅವನು ಜ್ಞಾನವಂತನೂ ಆಗಿರ್ಬೇಕು, ಜ್ಞಾನದಿಂದಲೂ ಅಪ್ಗ್ರೇಡ್ ಆಗ್ಬೇಕು. ಆಗ ಮಾತ್ರ ಎನ್ಲೈಟೈನ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಗುಡಾಕೇಶದ ಮುಖ್ಯ ಉದ್ದೇಶವೇ ಎಲ್ಲರನ್ನೂ ಎನ್ಲೈಟೈನ್ ಮಾಡೋದು. ಎನ್ಲೈಟೈನ್ಮೆಂಟ್ ಅಂದ್ರೆ ಒಂದೊಳಗೆ ಎಲ್ಲ ಯಾರ್ಯಾರು ಬರ್ತಾರೆ ಎಲ್ಲರೂ ಒಂದು ವರ್ಷದೊಳಗೆ ಎನ್ಲೈಟೈನ್ ಮಾಸ್ಟರ್ ಆಗ್ಬೇಕು, ಥರ್ಡ್ ಐ ಮಾಸ್ಟರ್ ಆಗ್ಬೇಕು. ಹಾಗಾಗ್ಬೇಕು ಅಂತಂದ್ರೆ ಅವರು ಕೇವಲ ಧ್ಯಾನದಿಂದ ಮಾತ್ರ ಅಲ್ಲ, ಅವರಲ್ಲಿ ಜ್ಞಾನವೂ ಕೂಡ ಪರಿಪಕ್ವವಾಗಿ ಬೆಳಿಬೇಕು. ಹಾಗಾಗಿ ಯಾರು ಕೂಡ ಈ ಒಂದು ಸಮಯದಲ್ಲಿ ಬೇರೆ ಯಾವುದೇ ಆಕ್ಟಿವಿಟೀಸ್ ಮಾಡಬೇಡಿ. ಓಪನ್ ಐ ಮೆಡಿಟೇಷನ್ ಅಲ್ಲಿ ಅಂದ್ರೆ ಕಣ್ಣುಗಳು ಮಾತ್ರ ಓಪನ್ ಇರ್ತದೆ, ಆದ್ರೆ ಶ್ವಾಸದ ಮೇಲೆ ಗಮನ ಇಟ್ಟು ಆ ಕಿವಿಯನ್ನ ಸಂಪೂರ್ಣವಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದರ ಕಡೆ ಗಮನ ಕೊಡಿ. ಇದು ಕೂಡ ಒಂದು ಯಜ್ಞದ ಒಂದು ಭಾಗ. ಜೊತೆಗೆ ಹಾಗೆ ಕೆಲವರು ಹೊಸಬರು ಬಂದಿರ್ಬೋದು. ಇದು ಇದು ನಿಮ್ಮ ವೇದಿಕೆ, ಅರುಣ್ ಕುಮಾರ್ ವೇದಿಕೆ ಅಲ್ಲ, ಇದು ನಮ್ಮ ಪತ್ರಿಜಿ ಅವರ ಕಾರ್ಯಕ್ರಮ ವೇದಿಕೆ, ನಮ್ಮ ಗ್ರ್ಯಾಂಡ್ ಮಾಸ್ಟರ್ ವೇದಿಕೆ, ನಿಮ್ಮ ವೇದಿಕೆ. ನಾವೆಲ್ಲ ಇಲ್ಲಿ ಕೇವಲ ಗುರುಗಳಿಂದ ನೇಮಿಸಲ್ಪಟ್ಟ ಸೇವಕರಷ್ಟೇ. ಹಾಗಾಗಿ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವ ವೇದಿಕೆ. ಸೊ ಎಂಜಾಯ್ ಮಾಡಿ, ಪ್ರತಿಯೊಂದು ಮೂಮೆಂಟ್ ಅನ್ನು ಎಂಜಾಯ್ ಮಾಡಿ. ಎಲ್ಲರೂ ಬೆಳಿಗ್ಗೆವರೆಗೂ ಕೂಡ ಕಂಪ್ಲೀಟ್ ಮಾಡಿ ಟಾಸ್ಕ್. ಯಾಕೆಂದ್ರೆ ನಮ್ಮೆಲ್ಲರ ಉದ್ದೇಶ ಎಲ್ಲರನ್ನ ಎನ್ಲೈಟೈನ್ಮೆಂಟ್ ಮಾಸ್ಟರ್ ಮಾಡ್ಬೇಕು. ಎಲ್ಲಿ ನೋಡಿದ್ರೆ ಬರೀ ಎನ್ಲೈಟೈನ್ ಆಗಿರೋ ಮಾಸ್ಟರೇ ಕಾಣ್ಬೇಕು ಹಂಗೆ. ಸೊ ಹಾಗಾಗಿ ನಿಮ್ಮಲ್ಲೂ ಕೂಡ ಉತ್ಸಾಹ ಇರಬೇಕು. ನಾವು ಎಲ್ಲಾ ರೀತಿಯಿಂದಲೂ ನಿಮಗೆ ಸಹಾಯ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ನೀವು ಆ ಕಡೆಯಿಂದ ಕೋಪರೇಟ್ ಮಾಡಿ, ನಾವು ಈ ಕಡೆಯಿಂದ ಮುಂದಿನ ವರ್ಷ ಈ ಟೈಮಲ್ಲಿ ಎಲ್ಲರೂ ಎನ್ಲೈಟೈನ್ ಮಾಸ್ಟರ್ ಆಗಿರ್ಬೇಕು. ಓಕೆ, ಎಂಜಾಯ್. ಮೇಡಮ್ ಇದು 2 ಇದೆ. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ಓವರ್ ಟು ಯು, ನೆಕ್ಸ್ಟ್ 1 hour. ಎಲ್ಲರಿಗೂ ನಮಸ್ಕಾರ. ಕೇಳಿಸುತ್ತಾ ಸರ್? ಎಸ್, ಕಂಟಿನ್ಯೂ. ನನ್ನ ಹೆಸರು ಲಕ್ಷ್ಮೀದೇವಿ ಅಂತ ಹೇಳಿ, ನಾನು ಬೆಂಗಳೂರಿಂದ ಬುದ್ಧಿಮಾಂದ್ಯ ಮಕ್ಕಳ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ. ನನ್ಗೊಬ್ಬ ಮಗಳಿದ್ದಾಳೆ. ನನ್ನ ಮಗಳ ನಮ್ಮ ತಾಯಿ 3 ಜನ ಇದ್ದೀವಿ ಮನೇಲಿ. ನಾನು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾನು ಅಂತರಾಳದಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ತರ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ನಮಸ್ಕಾರವನ್ನು ಸಲ್ಲಿಸ್ತೇನೆ. ನಮ್ಮ ಗುಡಾಕೇಶದ ಮಾಸ್ಟರ್ ಆದ ಪ್ರಭು ಅಚ್ಯುತ ಗುರುಗಳಿಗೂ ಸಹ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸವಿತಾ ಮೇಡಮ್, ನಾನು ಈ ಗುಡಾಕೇಶಕ್ಕೆ ಬರಕ್ಕೆ ಕಾರಣ ಸವಿತಾ ಮೇಡಮ್. ನಾನು PMC ಚಾನಲ್ ನೋಡಿ, ಅವಾಗ ಅವ್ರದ್ದು ಒಂದು ಶೇರಿಂಗ್ ನೋಡಿ ಅದನ್ನ ಆಸೆ ಆಗಿ ಅದರಿಂದ ನಾನು ಈ ಗುಡಾಕೇಶಕ್ಕೆ ಜಾಯ್ನ್ ಆಗಿದ್ದೀನಿ. ನಾನು ಅವರಿಗೂ ಸಹ ನಾನು ಹೃದಯಪೂರ್ವಕ ಕೃತಜ್ಞತೆ ಹೇಳ್ತೀನಿ. ಇಲ್ಲಿ ಇರುವ ಎಲ್ಲಾ ಗುಡಾಕೇಶದ ಮಾಸ್ಟರ್ಸ್ಗೂ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾವೆಲ್ಲ ಒಂದೇ ಕುಟುಂಬದವರಾಗಿ ಇಲ್ಲಿ ಇದ್ದೀವಿ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರುವ ಯೂನಿವರ್ಸಲ್ಗೂ ಸಹ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಾನು ಈ ದಿನ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ. ಸೀತಾಯಣ ಅಂತ ಈ ಬುಕ್, ಸೀತಾಯಣ ಬುಕ್. ಇದನ್ನ ಬರ್ದಿರೋರು ಡೇನಾ ಮೇರಿಯಮ್ಮ ಅನ್ನೋರು. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರೋದು HS ರವಿ ಅನ್ನೋರು. ಇದು ಇಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಮೊದಲಿಗೆ ಒಂದು ರಾಮಾಯಣದ ಬಗ್ಗೆ ಒಂಚೂರು ಹೇಳಿದ್ದಾರೆ. ಅದನ್ನು ಓದ್ಬಿಟ್ಟು ನಾನು ಪ್ರಾರಂಭ ಮಾಡ್ತಿದ್ದೀನಿ. ರಾಮಾಯಣದ ನಂತರ ಇಷ್ಟು 1000 ವರ್ಷಗಳಿಗೆ ಸೀತಾಯಣ ಬಂದಿದೆ. ಆದಿ ಗ್ರಂಥವಾದ ರಾಮಾಯಣದ ಯಥಾರ್ಥ ಮೂಲ ಸ್ವರೂಪ ಇದೇ ಹೊರ ಬಂದಿದೆ. ಭಾರತ ದೇಶಕ್ಕೆ ಮೂಲ ಗ್ರಂಥವಾದ ಶ್ರೀಮದ್ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿ ರಚಿಸಿದರು. ಕಾಲಕ್ರಮವಾಗಿ ಅದರಲ್ಲಿ ಯಥಾರ್ಥವಾಗಿ ನಡೆಯುವ ಕೆಲವು ವಿಷಯಗಳನ್ನು ಸೇರಿಸಲ್ಪಟ್ಟಿವೆ ಎಂದು ನಾವೆಲ್ಲರೂ ಚಿಕ್ಕಂದಿನಿಂದಲೂ ಅಂದುಕೊಳ್ಳುತ್ತಲೇ ಇದ್ದೇವೆ. ಆದರೆ ಡೇನಾ ಮೇರಿಯಮ್ಮ ಅವರು ರಾಮಾಯಣವನ್ನು ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಆಗಿ ಅವರ ಸ್ವಂತ ಧ್ಯಾನಾನುಭವದ ಮೂಲಕ ಮತ್ತೆ ಬರೆದಿದ್ದಾರೆ. ಈ ಗ್ರಂಥ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಓದಿದ ನಂತರ ಚಿಕ್ಕಂದಿನಿಂದಲೂ ಇದ್ದ ಸಂದೇಹಗಳೆಲ್ಲವೂ ಸಂಪೂರ್ಣವಾಗಿ ನುಚ್ಚು ನೂರಾಗಿ ಹೋದವು. ಆಹಾ, ಎಂತಹ ಶ್ರೇಷ್ಠ ಅದ್ಭುತ ಇದು! ಭಾರತ ದೇಶದ ಪ್ರಜೆಗಳೆಲ್ಲರಿಗೂ ಈ ಹೊಸ ಸೀತಾಯಣ ಗ್ರಂಥ
ಅಪೂರ್ವವಾದ ಕಾಣಿಕೆ ಮತ್ತು ಅಪರೂಪವಾದ ಬಹುಮಾನ. ಈ ಇಂಗ್ಲಿಷ್ ಗ್ರಂಥ ರಾಜನನ್ನು ಕನ್ನಡಕ್ಕೆ ಅನುವಾದಗೊಳಿಸಿರುವ ನಮ್ಮ ಗ್ರೇಟ್ ಪಿರಮಿಡ್ ಮಾಸ್ಟರುಗಳಿಗೆ ಕನ್ನಡದ ಪ್ರಜೆಗಳೆಲ್ಲರೂ ಬಹಳಷ್ಟು ಋಣಿಗಳಾಗಿರುತ್ತಾರೆ. ಪ್ರತಿಯೊಬ್ಬ ಮಾನವನ ಮನೆಯಲ್ಲಿಯೂ, ಇನ್ನೂ ಪ್ರತ್ಯೇಕವಾಗಿ ಪ್ರತಿ ಭಾರತೀಯನ ಮನೆಯಲ್ಲಿಯೂ ಖಂಡಿತವಾಗಿ ಇರಬೇಕಾದ ಅದ್ಭುತವಾದ ಗ್ರಂಥ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ. ಮತ್ತು ಪ್ರತಿಯೊಬ್ಬ ಕನ್ನಡದವನ ಮನೆಯಲ್ಲೂ ತಪ್ಪದೇ ಇರಬೇಕಾದ ಅದ್ಭುತವಾದ ಗ್ರಂಥ ರಾಜ ಸೀತಾಯಣ. ಡೇನಾ ಮೇರಿಯಮ್ಮ ಮೇಡಮ್ ರವರು ಪಾದ ಪದ್ಮಗಳಿಗೆ PSSM 1ರ ಸಹಸ್ರ ಪ್ರಣಾಮಗಳು. ಮುಖ್ಯ ಈ ಪುಸ್ತಕವನ್ನು ಪ್ರಚಾರಿಸಲು ಮುಂದೆ ಬಂದ HN ಶ್ರೀನಿವಾಸರವರಿಗೆ ಕನ್ನಡದ ಪ್ರಜೆಗಳೆಲ್ಲರ ಪರವಾಗಿ ವಿಶೇಷ ಕೃತಜ್ಞತೆಗಳು. ಪ್ರಜೆಗಳೆಲ್ಲರೂ ಧ್ಯಾನ, ಅಹಿಂಸೆಗಳಿಂದಲೂ ಮತ್ತು ಪ್ರಕೃತಿ ಮಾತೆಯ ಅನುಸಂಧಾನದೊಂದಿಗೂ ಕೂಡಿ ಸರ್ವ ಸಮೃದ್ಧಿ, ಸುಖ, ಶಾಂತಿಗಳಿಂದ ಇರುವಂತಾಗಲಿ ಮತ್ತು ಸೀತಾ ರಾಮರ ಸಂದೇಶಾಮೃತವನ್ನು ಸಂಪೂರ್ಣವಾಗಿ ಎಲ್ಲರೂ ಪಡೆಯುವಂತಾಗಲಿ ಎಂದು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಪತ್ರಿಜಿಯವರು ಇದನ್ನ ಹೇಳಿದ್ದಾರೆ. ಮೊದಲಿಗೆ ಅದೇ ತರ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಸೀತಾಯಣದ ಬಗ್ಗೆ ಒಂದು ಹೇಳಿದ್ದಾರೆ, 4 ಮಾತು. ಸೀತಾಯಣ ಒಂದು ಅದ್ಭುತ ಪುಸ್ತಕ. ಸ್ತ್ರೀ ತತ್ವವನ್ನು ಪ್ರತಿನಿಧಿಸಲಾಗುತ್ತದೆ. ಈ ಪುಸ್ತಕವನ್ನು ಓದಿದ ನಂತರ ಹಲವು ಪ್ರಶ್ನೆಗಳಿಗೆ ಉತ್ತರ ದೊರಕಿತು. ಹೇಗೆ ಬದುಕಬೇಕು, ಪ್ರಕೃತಿಯನ್ನು ಹೇಗೆ ಪ್ರೀತಿಸುವುದು, ಆಧ್ಯಾತ್ಮಿಕತೆಯಲ್ಲಿ ಕೌಶಲ್ಯವನ್ನು ಹೇಗೆ ಬೆಳೆಸಿಕೊಳ್ಳುವುದು, ಇವೆಲ್ಲವನ್ನು ಮಾತಾ ಸೀತಾ ಯುಗಗಳ ಹಿಂದೆ ಜಾರಿಗೆ ತಂದರು. ಈಗ ಮಹಿಳೆ ತನ್ನ ಕುಟುಂಬ, ಸಮಾಜ ಮತ್ತು ಪ್ರಕೃತಿಗೆ ಸಹಾಯ ಮಾಡುವ ಮೂಲಕ ಅದ್ಭುತಗಳನ್ನು ಮಾಡಬಹುದು ಎಂದು ನಾವು ಬಲವಾಗಿ ಹೇಳುತ್ತೇವೆ. ಯಾವುದೇ ರೀತಿಯ ಅಡೆತಡೆಯೂ ಇಲ್ಲದೆ ದೊಡ್ಡ ಸವಾಲಿನ ವಿರುದ್ಧ ಹೋರಾಡುವ ಎಲ್ಲಾ ಸಾಮರ್ಥ್ಯವನ್ನು ಅವಳು ಹೊಂದಿದ್ದಾಳೆ. ಸೀತಾದೇವಿ ರಾಣಿಯಾಗಿದ್ದರೂ ಸರಳ ಜೀವನವನ್ನು ಹೇಗೆ ನಡೆಸಬೇಕೆಂದು ಅವಳು ಚಿತ್ರಿಸಿದಳು. ಅವಳು ದೈಹಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಏಕಕಾಲದಲ್ಲಿ ಸಮತೋಲನಗೊಳಿಸುವ ಸಮತೋಲನದ ಪ್ರತಿಮೆ. ಮಹಾಕಾವ್ಯ ರಾಮಾಯಣವು ಹೀರೋ ಕೇಂದ್ರದ ಸಾಹಿತ್ಯ, ಆದರೆ ಈ ಪುಸ್ತಕವು ಸೀತಾ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಎಂದು ಹೇಳುವುದರಿಂದ ನನಗೆ ತುಂಬಾ ಸಂತೋಷವಾಗಿದೆ ಅಂತ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಹೇಳ್ತಿದ್ದಾರೆ. ಅಂದ್ರೆ ಈಗ ಗುಡಾಕೇಶ ಸರ್ ಹೇಳಿದ್ರು, ಅರುಣ್ ಸರ್, ಎಲ್ಲರೂ ಗುಡಾಕೇಶನ ಮಾಡಿದ್ದಾರೆ ಅಂತ. ಅರ್ಜುನ ಮಾಡಿದ್ದಾರೆ, ಲಕ್ಷ್ಮಣ ಮಾಡಿದ್ದಾರೆ, ರಾಮ ಮಾಡಿದ್ದಾರೆ ಅಂತ. ಅದೇ ತರ ಸೀತಾ ಮಾತೆನೂ ಸಹ ಗುಡಾಕೇಶ ಮಾಡಿದ್ದಾರೆ. ಅವರು ವನವಾಸದಲ್ಲಿದ್ದಾಗ ಅವರು ಸೀತೆನು ಗುಡಾಕೇಶ ಮಾಡಿ ಪ್ರತಿದಿನ ರಾತ್ರಿ ಎಲ್ಲ ಅವರು ಧ್ಯಾನ ಮಾಡ್ತಾ ಇದ್ರು. ಲೇಖಕಿ ದೇನಾ ಮೇರಿಯಮ್ಮ ಒಂದು ಮಹಾನ್ ಆಧ್ಯಾತ್ಮಿಕ ಗುರು. ತನ್ನ ಧ್ಯಾನದ ಮೂಲಕ ಅವರು ಸೀತಾದೇವಿಯೊಂದಿಗೆ ವಾಸಿಸುತ್ತಿದ್ದ ತನ್ನ ಜನ್ಮಗಳಲ್ಲಿ ಒಂದನ್ನು ಸಂಪರ್ಕಿಸಿ ತನ್ನ ಅನುಭವವನ್ನು ಪುನಃ ಸಂಗ್ರಹಿಸಿ ಈ ಅದ್ಭುತ ಪುಸ್ತಕದ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯವರೆಗೂ ನಾವು ರಾಮನ ಭಗವಂತ ಗ್ರಹಿಕೆ ಮಾತ್ರ ತಿಳಿದಿದ್ದೇವೆ, ಆದರೆ ಈ ಪುಸ್ತಕದ ಮೂಲಕ ಮಾತಾ ಸೀತೆಯ ಮಹತ್ವದ ಬಗ್ಗೆ ಹೆಚ್ಚು ವಿವರವಾಗಿ ತಿಳಿಯುತ್ತೇವೆ. 40 ವರ್ಷಗಳ ನಂತರ PSSM ಮತ್ತು ಪತ್ರಿಜಿಯವರ ಕಠಿಣ ಪರಿಶ್ರಮದ ಬಗ್ಗೆ ತಿಳಿದುಕೊಂಡಾಗ ದೇನಾ ಮೇರಿಯಮ್ಮ ತುಂಬಾ ಸಂತೋಷಪಟ್ಟರು. ಸಾವಿರಾರು ಹೃದಯಗಳನ್ನು ಮೆಟ್ಟಿಲು ಈ ಸಾಹಿತ್ಯವನ್ನು ಅನೇಕ ಭಾರತೀಯರ ಭಾಷೆಗಳಲ್ಲಿ ತರಲು ಅವರಿಗೆ ತುಂಬಾ ಆನಂದವಿದೆ. ಇದಿಷ್ಟನ್ನು ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಹಾಗೂ ಸಹ ಸಂಸ್ಥಾಪಕರು PSSM ನವರು ಎಲ್ಲರೂ ಹೇಳಿರುವಂತ ಮಾತುಗಳು. ಇವರಿಂದ ಸಮಸ್ತ ಧ್ಯಾನಿಗಳಿಗೆ ಸೀತಾಯಣ ಗ್ರಂಥದ ಪ್ರೇಮಪೂರ್ವಕ ಕೊಡುಗೆ. ಇದು ಫೋಟೋದಲ್ಲಿ ಇಲ್ಲಿದೆ. ಸೀತಾಯಣ ಬುಕ್ ಅಲ್ಲಿ ಇವ್ರದೆಲ್ಲ ಹಾಕಿದೆ. ಇದು ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರು ಹೇಳಿದ್ರು. ಇದರಲ್ಲಿ ಇಷ್ಟು ಭಾಗಗಳಿದೆ. ಭಾಗ 1ರಲ್ಲಿ ಮಿಥಿಲೆಯ ಬಾಲ್ಯ,
ಹಾಗೂ ಸೀತೆಯ ಆಗಮನ, ಸೀತೆಯ ವಿದ್ಯಾಭ್ಯಾಸ, ಸೋಮಾಳ ಆಗಮನ, ಸೀತಾ ಕಲ್ಯಾಣ, ಮಿಥಿಲೆಯಿಂದ ಹೊರಟದ್ದು, ಅಯೋಧ್ಯೆಗೆ ಹೊಂದಿಕೊಳ್ಳುವುದು, ಮೀನಾಕ್ಷಿಯ ಮರಣ. ಇದಿಷ್ಟು ಭಾಗ 1ರಲ್ಲಿ ಇದೆ. ಇಷ್ಟು ಲೆಸನ್ ಪಾಠಗಳು. ಈಗ ಇದು ಮುನ್ನಡಿ ಬರ್ದಿದ್ದಾರೆ ಅವರು, ಅದನ್ನೊಂಚೂರು ಓದ್ತೀನಿ. ಅದು ರಾತ್ರಿ ಮತ್ತು ಹಗಲಿನ ಮಧ್ಯದ ಸಮಯ. ಮನಸ್ಸು ನಿಶ್ಚಲವಾಗಿರುವಾಗ ಸಮಯ, ಕನಸುಗಳು ಮನಸ್ಸಿನ ಸಾಗರದೊಳಗೆ ಸೇರಿಕೊಳ್ಳುವ ಸಮಯ. ಆದರೆ ಮನಸ್ಸಿಗೆ ಹೊರಜಗತ್ತಿನ ಅರಿವಾಗುವುದಕ್ಕೂ ಮೊದಲು, ನಕ್ಷತ್ರಗಳು ಮರೆಯಾಗುವುದಕ್ಕೂ ಮೊದಲು ಮತ್ತು ಸೂರ್ಯನು ಆಗಸದಲ್ಲಿ ಮೇಲೇರಿ ಬರುತ್ತಿದ್ದಾನೆಂದು ಮುನ್ಸೂಚನೆಗಳನ್ನು ಕಳುಹಿಸುವುದಕ್ಕೂ ಮೊದಲು, ಹಕ್ಕಿಗಳು ತಮ್ಮ ರೆಕ್ಕೆಗಳನ್ನು ಬಡಿಯುತ್ತಾ ಕೋಲಾಹಲವನ್ನು ಎಬ್ಬಿಸುವುದಕ್ಕೂ ಮೊದಲು, ಆದರೆ ರಾತ್ರಿ ಜೀವಿಗಳು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕೆಂದು ಹೋಗುವುದಕ್ಕೂ ಮೊದಲು, ಆ ಸಮಯದಲ್ಲಿ ಅಂತರ್ಲೋಕವು ನಮ್ಮ ದೃಶ್ಯವನ್ನು ಬೆಳಗಿಸುತ್ತದೆ ಮತ್ತು ನಾವು ಸಾಮಾನ್ಯವಾಗಿ ನೋಡಿದ ವಿಷಯಗಳನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ನಮ್ಮ ಕಿವಿಗಳು ಸಾಮಾನ್ಯವಾಗಿ ಕೇಳಲಾಗದಂತಹ ವಿಷಯಗಳನ್ನು ಕೇಳಿಸಿಕೊಳ್ಳುತ್ತವೆ. ಅಂತಹ ಒಂದು ಸಮಯದಲ್ಲಿ ಅಂತರ್ಲೋಕವು ನನಗೆ ತೆರೆದುಕೊಂಡಿತು ಮತ್ತು ನಾನು ಒಂದು ದೊಡ್ಡ ಬೆಳಕನ್ನು ನೋಡಿದೆ. ಮನುಷ್ಯನ ಕಣ್ಣು ಗ್ರಹಿಸಲು ಸಾಧ್ಯವಾಗದಂತಹ ಬೆಳಕನ್ನು. ಈ ಬೆಳಕು ಒಂದು ತುಂಬಾ ಸುಂದರವಾದ ಪ್ರಪಂಚವನ್ನು ಬೆಳಗುತ್ತಿತ್ತು. ಅಲ್ಲಿ ಅನೇಕ ಜೋಡಿಗಳಿದ್ದು ಪ್ರತಿಯೊಬ್ಬರು ಮತ್ತೊಬ್ಬರ ಸಂಘವನ್ನು ಆನಂದಿಸುತ್ತಿದ್ದರು, ಪ್ರೇಮ ಮತ್ತು ಕೋಮಲತ್ವವನ್ನು ಆನಂದಿಸುತ್ತಿದ್ದರು. ಒಂದು ದೊಡ್ಡ ಪ್ರೇಮವು ಸಂಪೂರ್ಣ ದೃಶ್ಯವನ್ನು ವ್ಯಾಪಿಸಿತು ಮತ್ತು ನನ್ನ ಹೃದಯವು ಅರಿಯುವಂತಾಗಿ ಆನಂದದಿಂದ ತುಂಬಿ ತುಳುಕುತ್ತಿತ್ತು. ಇತರರ ಅನುಭವಿಸುತ್ತಿದ್ದ ಪ್ರೇಮವನ್ನೇ ನಾನೂ ಸಹ ಅನುಭವಿಸುತ್ತಿದ್ದೆ ಎಂದು ಅಂದುಕೊಂಡೆ. ಶ್ರೀರಾಮ ಮತ್ತು ಮಾತೆ ಸೀತೆ ಈ ಭೂಮಿಗೆ ತಂದದ್ದು ಇದೇ ಪ್ರೇಮವನ್ನು ಎಂದು. ಈ ಪ್ರೇಮವನ್ನು ಜಾಗೃತಗೊಳಿಸುವುದಕ್ಕಾಗಿಯೇ ಅವರು ಬಂದರು. ಎಲ್ಲರಿಗೂ ಸೇರಿರುವ ಈ ಪ್ರೇಮವೇ ಪ್ರತಿಯೊಬ್ಬರಲ್ಲೂ ಮತ್ತು ಒಂದು ವಸ್ತುವಿನಲ್ಲಿಯೂ ಮುಕ್ತವಾಗಿ ಹರಿಯುತ್ತಿತ್ತು. ಮೊದಲಿಗೆ ಕೇವಲ ಪ್ರೇಮ ಮಾತ್ರಕ್ಕೆ ಇತ್ತು ಮತ್ತು ತದನಂತರ ನಾನು ಬೆಳಕು ಒಂದು ಸುಂದರವಾದ ಹಸಿರು ಬಣ್ಣವನ್ನು ಪಡೆದುಕೊಳ್ಳುವುದನ್ನು ನೋಡಿದೆ ಮತ್ತು ಎಲ್ಲರಲ್ಲೂ ವ್ಯಾಪಿಸಿರುವ ಆಕಾರರಹಿತ ಶ್ರೀರಾಮನ ಇರುವಿಕೆಯ ಬಗ್ಗೆ ನನಗೆ ಅರಿವಾಯಿತು. ನನಗೆ ಅನುಭವವಾದ ಪ್ರೇಮದ ತೀವ್ರತೆ ಮತ್ತು ಸಮೃದ್ಧಿಯನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಿದ್ದ ಹಾಗೆಯೇ ನನಗೆ ಮಾತುಗಳು ಕೇಳಿಸಿದವು. ಶ್ರೀರಾಮನು ಭೂಮಿಗೆ ತಂದದ್ದು ಇದೇ ಪ್ರೇಮವನ್ನು. ಅವನು ಪ್ರೇಮದ ಒಂದು ಹೊಸ ಗುಣವನ್ನು ಜಾಗೃತಗೊಳಿಸಿದನು. ಮಾನವ ಜನಾಂಗವು ಅಭಿವೃದ್ಧಿಯನ್ನು ಹೊಂದಲು ಮತ್ತು ತನ್ನ ಶಕ್ತಿಯನ್ನು ತುಂಬಿಕೊಳ್ಳಲು ಎಲ್ಲಾ ಸೃಷ್ಟಿಗಳಲ್ಲಿ ಸಂಕೇತ ರೂಪದಲ್ಲಿರುವ ಪ್ರೇಮವನ್ನು ಹೊರತೆಗೆಯಲು ಅವನು ಮಾತೆ ಸೀತೆಯು ಬಂದಿದ್ದಾರೆ ಎಂದು ನನಗೆ ಅರ್ಥವಾಯಿತು. ನನ್ನ ಅಂತರಂಗದಿಂದ ಕೇಳಿ ಬಂದ ಧ್ವನಿಯು ಪುರುಷ ಧ್ವನಿಯೂ ಆಗಿರಲಿಲ್ಲ ಅಥವಾ ಸ್ತ್ರೀ ಧ್ವನಿಯೂ ಆಗಿರಲಿಲ್ಲ. ಅಂತಹ ಹೀರಿಕೊಳ್ಳುವ ಸ್ಥಿತಿಯಲ್ಲಿದ್ದಾಗ ನಾನು ಕೇಳಿಸಿಕೊಂಡದ್ದು ಧ್ವನಿಯ ಹಾಗೆಯೇ ಆ ಧ್ವನಿಯೂ ಇತ್ತು ಎಂದು ನಾನು ಗುರುತಿಸಿದೆ. ನಾನು ಈ ಭಾವಪರವಶವಾಗಿ ಸ್ಥಿತಿಯಲ್ಲಿ ಕೆಲವು ಸಮಯ ಇದ್ದೆ. ನಿಧಾನವಾಗಿ ನನ್ನ ಕಣ್ಣುಗಳು ತೆರೆದುಕೊಂಡವು ಮತ್ತು ನನಗೆ ಹೊರ ಜಗತ್ತಿನ ಅರಿವು ಉಂಟಾಯಿತು. ಬೆಳಕು ಮರೆಯಾಯಿತು. ನನ್ನ ಕಣ್ಣ ಮುಂದೆ ಇದ್ದ ದೃಶ್ಯಗಳು ಸಹ ಮರೆಯಾದವು. ನನ್ನ ಪ್ರಜ್ಞೆಯು ಒಳ ಜಗತ್ತಿನಿಂದ ಹೊರಕ್ಕೆ ಬಂದಿತು ಮತ್ತು ಹೊರ ಜಗತ್ತಿಗೆ ತೆರೆದುಕೊಂಡಿತು. ನನ್ನ ಜೀವನದ ಉದ್ದಕ್ಕೂ ನಾನು ಶ್ರೀರಾಮ ಮತ್ತು ಮಾತೆ ಸೀತೆಯ ಭಕ್ತಳಾಗಿದ್ದೆ. ಆದರೆ ಈ ಪುಸ್ತಕವನ್ನು ಬರೆಯುವುದಕ್ಕೂ ಮೊದಲು ನನಗೆ ಅವರ ಜೊತೆ ಒಂದು ವೈಯಕ್ತಿಕ ಸಂಬಂಧದ ಅನುಭವವಾಗಿರಲಿಲ್ಲ. ಆನಂತರ ಅವರು ನನಗೆ ಜೀವಂತ ಸಲಹೆಗಾರರಾದರು. ನಾನು ಅವರ ಉಪಸ್ಥಿತಿಯಲ್ಲಿ ಬಿಸಿಲು ಕಾಯಿಸುತ್ತಿದ್ದೆ. ಮುಚ್ಚಿರುವ ಕಣ್ಣುಗಳ ಮುಂದೆ ಮನಸ್ಸಿನಲ್ಲಿ ಅವರನ್ನು ನೋಡುತ್ತಿದ್ದೆ. ನಾನು ಕೇಳುತ್ತಿರುವ ಮತ್ತು ಮುದ್ರಿಸಿಕೊಳ್ಳುತ್ತಿರುವ ಮಾತುಗಳನ್ನು ಮೆಲುಕು ಹಾಕುತ್ತಿದ್ದೆ. ಅವರ ಜೊತೆ ಮಾತನಾಡುತ್ತಿದ್ದೆ. ನನ್ನ ಹೃದಯವನ್ನು ಏನನ್ನೂ ಬಹಿರಂಗಪಡಿಸಲಾಗುತ್ತಿರಲಿಲ್ಲ ಎನ್ನುವುದನ್ನು ನನಗಿಂತ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಅರ್ಥ ಮಾಡಿಕೊಳ್ಳಲು
ಪ್ರಯತ್ನಿಸುತ್ತಿದ್ದೆ. ಸೀತೆಯ ಕಥೆಯು ದೈವಿಕ ಶಕ್ತಿಯಿಂದ ಸಮೃದ್ಧವಾಗಿರುವ ಪ್ರಪಂಚದ ನೆನಪುಗಳನ್ನು ತೆಗೆದುಕೊಂಡು ಸಾಗುತ್ತಿತ್ತು. ಆ ಶಕ್ತಿಯು ನದಿಗಳು ಮತ್ತು ಕಾಡುಗಳು, ಗಾಳಿ ಮತ್ತು ಸೂರ್ಯನ ಬೆಳಕಿನ ಮೂಲಕ ವಿವಿಧ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿತ್ತು. ಈ ಕಥೆಗಳು ಎಲ್ಲಿಂದ ಬರುತ್ತಿವೆ ಎಂದು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಅನುಮಾನ ಮೂಡುತ್ತಲೇ ಪ್ರಶ್ನೆಗಳು ಹುಟ್ಟುತ್ತಿದ್ದವು. ಅವುಗಳು ನನ್ನ ನೆನಪುಗಳೇ ಅಥವಾ ಇನ್ನೊಬ್ಬರದೇ ಎಂದು ನನ್ನ ಮನಸ್ಸು ಅದರ ಕಲ್ಪನಾ ಶಕ್ತಿಗಳ ಮೂಲಕ ಕಥೆಗಳನ್ನು ಕಲ್ಪಿಸಿಕೊಳ್ಳುತ್ತಾ ನಿರೂಪಣೆ ಮಾಡುತ್ತಿದ್ದವು. ಆದರೆ ನನ್ನ ಮನಸ್ಸು ಪ್ರತಿಕ್ರಿಯಿಸುತ್ತಿತ್ತು. ಸುಮ್ಮನಿರು ಮತ್ತು ಕೇಳು, ಮಾತೆ ಸೀತೆಯು ನಿನ್ನ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ಹೇಳುತ್ತಿತ್ತು. ಸಾವಿರಾರು ವರ್ಷಗಳ ಹಿಂದೆ ಪುರಾತನ ಭಾರತದಲ್ಲಿ ಧರ್ಮ ಎಂದು ಕರೆಯುತ್ತಿರುವ ಸಾರ್ವತ್ರಿಕ ಕಾನೂನಿನ ಜೊತೆ ಸಾಮರಸ್ಯದೊಂದಿಗೆ ನ್ಯಾಯಬದ್ಧ ಕರ್ಮಗಳ ಸಾರ್ವತ್ರಿಕ ತತ್ವಗಳ ಆಧಾರದ ಮೇಲೆ ಸಮಾಜದಲ್ಲಿ ಅಡಿಪಾಯವನ್ನು ಹಾಕಬೇಕೆಂದು ಶ್ರೀರಾಮನು ಬಂದನು. ಈ ಧರ್ಮದ ಹೃದಯವು ಯಾವುದು? ಪ್ರೇಮ ತಾನೇ. ಸಾರ್ವತ್ರಿಕ ನಿಯಮಗಳು ಚಾಲನೆಯಲ್ಲಿ ಇರುವಂತೆ ಮಾಡುವುದು ಇದೇ ಪ್ರೇಮ. ಈ ಪ್ರೇಮವು ಆಯಸ್ಕಾಂತೀಯ ಕ್ಷೇತ್ರ ಮತ್ತು ಗುರುತ್ವಾಕರ್ಷಣ ಕ್ಷೇತ್ರಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಂಡಿರುತ್ತದೆ. ಪ್ರೇಮದ ಶಕ್ತಿಯು ಎಲ್ಲಾ ಸೃಷ್ಟಿಗೆ ಕಾರಣ ಮತ್ತು ಸೃಷ್ಟಿಗಳು ಚಲಿಸಲು ಕಾರಣ. ಅದು ಹಿಂದಕ್ಕೆ ಹೋಗಿ ಅಂತಿಮವಾಗಿ ಪ್ರಕಟಗೊಳ್ಳುವ ಅಂತಿಮ ಸತ್ಯದ ಹಂತಕ್ಕೆ ಮಾರ್ಪಾಡಾಗುತ್ತದೆ. ಈ ಪ್ರೇಮವನ್ನೇ ಶ್ರೀರಾಮ ಮತ್ತು ಮಾತೆ ಸೀತೆ ಪರಸ್ಪರರಿಂದ ತೋರ್ಪಡಿಸಿಕೊಂಡರು. ಅವರ ಸಾಮ್ರಾಜ್ಯದ ಎಲ್ಲಾ ಜನರಿಗೆ, ಕಾಡಿನ ಎಲ್ಲಾ ಜೀವಿಗಳಿಗೆ, ಕಾಡಿನ ಜೀವನಕ್ಕೆ, ಸ್ವಯಂ ಭೂಮಾತೆಗೆ, ತುಂಬಾ ದೂರದಲ್ಲಿ ವಾಸಿಸುತ್ತಿರುವ ನಕ್ಷತ್ರಗಳಿಗೆ ಈ ಪ್ರೇಮವನ್ನು ತೋರಿಸಿದರು. ಅವರಿಬ್ಬರು ಒಟ್ಟಾಗಿ ಒಂದು ಪೂರ್ಣವಾದ ಮತ್ತು ಸರಿಯಾದ ಸಮತೋಲನದಲ್ಲಿರುವ ಮಾನವ ಪ್ರೇಮವನ್ನು ಪ್ರದರ್ಶಿಸಿದರು. ಭಾವೋದ್ವೇಗ ಮತ್ತು ಶಕ್ತಿಯ ಮೇಲೆ ಅವಲಂಬಿತರಾದ ಬಯಕೆಗಳ ಮೇಲೆ ಅಥವಾ ನನ್ನದು ಎನ್ನುವ ಭಾವನೆಯ ಮೇಲೆ ಅವಲಂಬಿತವಾಗಿರೋದ, ಆದರೆ ಎಲ್ಲರ ಒಳಿತಿಗಾಗಿ ಇರುವ ಉನ್ನತ ದೈವಿಕ ಪ್ರೇಮದ ಅತ್ಯುನ್ನತ ಗುಣವನ್ನು ಭೂಮಿಯ ಮೇಲೆ ಮನುಷ್ಯರಿಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡಿ ತೋರಿಸಿದರು. ಧರ್ಮದ ನಿಜವಾದ ಸಾರವನ್ನು ಜಾಗೃತಿಗೊಳಿಸುವುದರಿಂದ ಮಾತ್ರ ನಮ್ಮ ಪ್ರಕೃತಿಯಲ್ಲಿ ಅಚ್ಚೊತ್ತಿರುತ್ತಿರುವ ಪ್ರೇಮವನ್ನು, ಮಾನವ ಜೀವನವನ್ನು ನಿರೀಕ್ಷಿಸುವ ಉನ್ನತ ಸಂಭವನೀಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುತ್ತದೆ. 2015 ಮತ್ತು 2016ರಲ್ಲಿ ನಾನು 2 ಬಾರಿ ತೀರ್ಥಯಾತ್ರೆಗೆ ಹೋಗಿದ್ದೆ. ಅವುಗಳನ್ನು ಈ ಪುಸ್ತಕದ ವ್ಯಾಖ್ಯಾನ ಭಾಗದಲ್ಲಿ ವಿವರಿಸಲಾಗಿದೆ. ಈ ಯಾತ್ರೆಗಳಲ್ಲಿ ಹೋಗಿ ಬಂದ ನಂತರ ಅನೇಕ ತಿಂಗಳುಗಳ ಕಾಲ ಪ್ರತಿ ದಿವಸ ನಾನು ಧ್ಯಾನದಲ್ಲಿ ಕುಳಿತಿದ್ದಾಗ ನೆನಪುಗಳು ಕಲಕಲು ಪ್ರಾರಂಭಿಸಿದವು. ಅವು ಚಿತ್ರಗಳು ಮೂಡಿ ಬಂದವು. ಸಂಭಾಷಣೆಯನ್ನು ಕೇಳಲಾಗುತ್ತಿತ್ತು. ಭೂತಕಾಲದ ಈ ದೃಶ್ಯಗಳಲ್ಲಿ ನನ್ನನ್ನು ನಾನು ಆವರಿಸಿಕೊಂಡೆ ಮತ್ತು ಬೆಲೆಬಾಳುವ ಸಂದೇಶಗಳನ್ನು ಹೇಳಿದ ಹಾಗೆ ಅವುಗಳನ್ನು ದಾಖಲಿಸಿಕೊಳ್ಳುವುದನ್ನು ಬಿಟ್ಟು ಬೇರೆ ಏನನ್ನೂ ಮಾಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ಈ ಕಥೆಗಳಲ್ಲಿ ಬರುವ ಅನುಭವ ಒಂದು ಅಳಿಸಲಾಗದ ಪ್ರಭಾವವನ್ನು ನನ್ನಲ್ಲಿ ಉಂಟು ಮಾಡಿದೆ. ಈ ಪ್ರಕ್ರಿಯೆಯೇ ನನ್ನನ್ನು ಮಾತೆ ಸೀತೆ ಹಾಗೂ ಶ್ರೀರಾಮರ ಜೀವಂತ ಇರುವಿಕೆಯೊಳಗೆ ಕರೆತಂದಿದೆ. ಈ ಕಥೆಯನ್ನು ಹಂಚಿಕೊಳ್ಳುವುದರಲ್ಲಿ ನನಗಿರುವ ದೊಡ್ಡ ನಂಬಿಕೆ ಮತ್ತು ಆಕಾಂಕ್ಷೆ ಏನೆಂದರೆ, ನನಗೆ ಆದಂತಹ ಅನುಭವವು ನಿಮಗೂ ಸಹ ಆಗುತ್ತದೆ ಎನ್ನುವುದನ್ನು ಈ ಮೂಲಕ ಹೇಳುತ್ತಿದ್ದೇನೆಂದು ಡೇನಾ ಮೇರಿ ಅಮ್ಮ ಅವರು ಹೇಳಿದ್ದಾರೆ. ಅಂದ್ರೆ ಅವರಿಗೆ ಮೊದ್ಲು ಈ ಬುಕ್ ಬರೆಯಕ್ ಮುಂಚೆ ಅವ್ರಿಗೇನು ಶ್ರೀರಾಮನ್ ಬಗ್ಗೆ ಆಗ್ಲಿ ಸೀತೆ ಬಗ್ಗೆ ಅವ್ರಿಗೇನು ಅಷ್ಟೊಂದು ಗೊತ್ತಿರ್ಲಿಲ್ಲ. ಆದ್ರೆ ಅವರು ಈ ಬುಕ್ ಬರೆಯಕ್ ಯಾವಾಗ ಪ್ರಾರಂಭ ಮಾಡಿದ್ರು, ಅವ್ರ ಜೊತೆನೆ ನಾನ್ ಜೀವಿಸ್ತಾ ಇದ್ದೀನಿ, ಅವ್ರು ನನ್ ಜೊತೆನೆ ಇದಾರೆ ಅನ್ನೋ ಎಲ್ಲಾ ಅನುಭವ ಇವ್ರಿಗೆ ಆಗಿತ್ತಂತೆ. ಇವ್ರು ನನಗ್ ಆಗಿರೋ ಅನುಭವ ಎಲ್ಲರಿಗೂ ಆಗ್ಬೇಕು, ಅದೇ ನಂಬಿಕೆಯಿಂದ ಅವ್ರು ಈ ಪುಸ್ತಕನ ಬರ್ದಿದ್ದಾರೆ. ಇದು ಅವ್ರದ್ದು ಫೋಟೋ ಇದ್ರಲ್ಲೇ ಇದೆ. ಇವ್ರೆ ಅವ್ರು ಅಂತ.
ಓದುಗರ ಗಮನಕ್ಕೆ, ಇಲ್ಲಿ ಇನ್ನೊಂದು ಓದುಗರ ಗಮನಕ್ಕೆ ಕೊಟ್ಟಿದ್ದಾರೆ, ಅದನ್ನು ಓದ್ತಿದ್ದೀನಿ. ಶ್ರೀರಾಮ ಮತ್ತು ಮಾತೆ ಸೀತೆಯ ಕಥೆಯನ್ನು ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿ ಹೇಳಲಾಗಿದೆ. ಅನುಬಂಧ ಒಂದು ಸಂಕ್ಷಿಪ್ತ ರಾಮಾಯಣ ಸಾರಾಂಶ ಪುಟ 483. ಮಹರ್ಷಿ ವಾಲ್ಮೀಕಿ ಹೇಳಿರುವುದು ಸರ್ವೋತ್ಕೃಷ್ಟವಾಗಿದೆ. ವಾಲ್ಮೀಕಿ ಅವರ ರಾಮಾಯಣದ ಕೊನೆಯ ಕಾಂಡವು ಅನಂತರ ಬಂದದ್ದು ಎಂದು ಮತ್ತು ಬೇರೊಬ್ಬ ಲೇಖಕರು ಬರೆದಿದ್ದಾನೆಂದು ಈಗ ಪಂಡಿತರು ಭಾವಿಸುತ್ತಿದ್ದಾರೆ. ಇದು ಮುಖ್ಯವಾದದ್ದು, ಏಕೆಂದರೆ ಆ ಕಾಂಡದಲ್ಲಿ ಶ್ರೀರಾಮನು ಅಯೋಧ್ಯೆಯ ರಾಜನಾದ ನಂತರ ಬರುವ ಆ ಕಾಂಡದಲ್ಲಿ ರಾಮನ ಹೆಂಡತಿ ಇಲ್ಲದೆ ಬೇರೇನೂ ಅಲ್ಲದ ಸೀತೆಯನ್ನು ಅವಳ ಇಚ್ಛೆಗೆ ವಿರುದ್ಧವಾಗಿ ರಾವಣನು ಅಪಹರಣ ಮಾಡಿದ ಮತ್ತು ಕಥಾನಾಯಕನಾದ ರಾಮನು ಅವಳನ್ನು ಕಾಪಾಡಿದ ಎಂದು ಪಿತೃ ಪ್ರಧಾನವಾಗಿರುವ ಸಮಾಜದಲ್ಲಿ ಅವಳನ್ನು ಕೀಳಾಗಿ ನೋಡಲಾಯಿತು. ಇಲ್ಲಿ ಅವಳ ಪಾವಿತ್ರತೆಯನ್ನು ಪ್ರಶ್ನಿಸಲಾಯಿತು, ಅವಳ ಗೌರವಕ್ಕೆ ಧಕ್ಕೆ ತರಲಾಯಿತು. ಅವಳನ್ನು ಕಾಡಿಗೆ ಒಂದು ಆಶ್ರಮಕ್ಕೆ ಕಳುಹಿಸಲಾಯಿತು. ಅಲ್ಲಿ ಅವಳಿ ಮಕ್ಕಳಿಗೆ ಜನ್ಮವನ್ನು ಇತ್ತಳು ಮತ್ತು ಅವಳು ಭೂಮಾತೆಯನ್ನು ಕುರಿತು ಬಾಯಿ ತೆರೆ ಮತ್ತು ನನ್ನನ್ನು ಮತ್ತೊಮ್ಮೆ ಸ್ವೀಕರಿಸು ಎಂದು ಪ್ರಾರ್ಥಿಸಿಕೊಳ್ಳುವವರೆಗೂ ಮಕ್ಕಳನ್ನು ಬೆಳೆಸಿದಳು. ಸೀತೆಯು ಹೇಳಿದ ಕಥೆಗಳು ಸೀತೆಯನ್ನು ರಾಮನ ಭಾಗವೆಂದು ಪರಿಗಣಿಸಲಾಗುವುದಿಲ್ಲ, ಆದರೆ ಅದಕ್ಕೆ ಬದಲಾಗಿ ಅವಳನ್ನು ಪ್ರತಿಯೊಂದು ವಿಷಯದಲ್ಲಿಯೂ ಅವನ ದೈವಿಕ ಸಮಾನಳು ಎಂದು ಪರಿಗಣಿಸಲಾಗುತ್ತದೆ. ರಾಮನ ನಾರಾಯಣ ಎಂದು ಕರೆಯಲ್ಪಡುವ ಮಹಾವಿಷ್ಣುವಿನ ಅವತಾರವಾಗಿದ್ದಾರೆ. ಸೀತೆಯು ನಾರಾಯಣಿ ಎಂದು ಕರೆಯಲ್ಪಡುವ ಶ್ರೀ ಮಹಾವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಅವತಾರ. ದೇವಲೋಕಗಳಲ್ಲಿ ಅವರನ್ನು ನಾರಾಯಣ ಮತ್ತು ನಾರಾಯಣಿ ಎಂದೇ ಕರೆಯುತ್ತಾರೆ. ಭೂಮಿಯ ಮೇಲೆ ಅವರನ್ನು ರಾಮ ಮತ್ತು ಸೀತೆ ಎಂದು ಕರೆಯುವರು. ಏನೊಂದು ವನವಾಸ ಅಪಹರಣ ರಾಮನಿಂದ ಬೇರೆಯಾಗಿದ್ದು, ಅಗ್ನಿ ಪರೀಕ್ಷೆ ಸಾಮ್ರಾಜ್ಯದೊಂದಿಗೆ ದೂರವಾಗಿ ಆಶ್ರಮದಲ್ಲಿ ಅವಳ ಕಾಲ ಕಳೆದದ್ದು ಮತ್ತು ಪ್ರತಿಯೊಂದು ಘಟನೆಗೂ ಸರಿಯಾದ ಕಾರಣವನ್ನು ನೀಡಲು ಅವಳಲ್ಲಿರುವ ಜ್ಞಾನ ಅವಳ ಒಪ್ಪಿಗೆ ಇಲ್ಲದೆ ನಡೆಯುವುದಿಲ್ಲ. ಪುರಾತನ ಯುಗದ ಸ್ತ್ರೀ ಋಷಿಗಳು ಸಹ ನಾನು ಅಸ್ಪಷ್ಟತೆಯಿಂದ ಕಾಪಾಡುತ್ತೇನೆ ಮತ್ತು ಅವರನ್ನು ಅವರ ಗಂಡಂದಿರ ಸರಿಸಮಾನರೆಂದು ತೋರುತ್ತೇನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅನಸೂಯಳು ಋಷಿ ಅತ್ರಿಯ ಹೆಂಡತಿ ಮಾತ್ರ ಆಗಿರದೆ ಅವಳು ಸ್ವಯಂ ಒಬ್ಬ ಒಳ್ಳೆಯ ಋಷಿಯಾಗಿದ್ದಳು ಮತ್ತು ಅವಳನ್ನು ಋಷಿ ಅನಸೂಯೆ ಎಂದು ಕರೆಯಲಾಯಿತು. ಮೇಲಿರುವ ಮಹಿಳಾ ಸಬಲೀಕರಣವು ಋಷಿಗಳು ಮತ್ತು ದೇವತೆಗಳ ಲೋಕದವರೆಗೂ ವಿಸ್ತರಿಸಲಾಗಿ ಭೂಮಿಯ ಮೇಲಿರುವ ಎಲ್ಲಾ ಮಹಿಳೆಯರಿಗೂ ಸೇರಿದಂತೆ ಮತ್ತು ಸ್ತ್ರೀಯರ ಆಧ್ಯಾತ್ಮಿಕ ಸಾಧನೆಯ ಮತ್ತು ಕೊಡುಗೆಗಳಿಗೆ ಪುರುಷರ ಆಧ್ಯಾತ್ಮಿಕ ಸಾಧನೆಗಳು ಮತ್ತು ಕೊಡುಗೆಗಳಿಗೆ ಸರಿಸಮಾನವಾಗಿ ಇದೆ ಎಂದು ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅಂದ್ರೆ ಇದನ್ನ ಅವರು ಓದೋರು ಎಲ್ಲರೂ ತಿಳ್ಕೊಳ್ಳಿ ಅಂತ. ಹಿಂದೆ ವಿಷ್ಣು ಆಗಿದ್ದವರೇ ಈಗ ರಾಮ ಆಗಿರೋದು. ಅಂದ್ರೆ ದಶಾವತಾರ ಅಂತ ಎಲ್ಲ ನೋಡ್ತೀವಲ್ಲ, ಅದ್ರಲ್ಲಿ ಮಹಾವಿಷ್ಣುವೇ ರಾಮನಾಗಿ ಮತ್ತೆ ಮಹಾಲಕ್ಷ್ಮಿನೇ ನಾರಾಯಣಿಯಾಗಿ ಸೀತೆ ಆಗಿ ಈಗ ಈ ಭೂಲೋಕದಲ್ಲಿ ಬಂದಿರೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವರು ಅಪವಾದ, ಇದು ಮುಂದೆ ಓದ್ತೀವಿ ಅದನ್ನ. ಅಂದ್ರೆ ಅಪವಾದ ಬರುತ್ತೆ, ಸೀತೆ ಯಾರೋ ಹೇಳಿದಕ್ಕೋಸ್ಕರ ರಾಮ ಸೀತೆನ ಕಾಡು ಕಳಿಸ್ಬಿಡ್ತಾನೆ. ಅವಾಗ ಅವಳು ತುಂಬಾ ಗರ್ಭಿಣಿ ಆಗಿರ್ತಾಳೆ. ಅಲ್ಲೋಗಿ ಮಕ್ಳಾಗ್ತಾರೆ, ಲವಾಕುಶರು. ಅದರದ್ದು ಮುಂದೆ ಬರುತ್ತೆ ಕತೆ. ಈಗ ಅದು ಅಂದ್ರೆ ಬರೀ ಗಂಡಸರು ಮಾತ್ರನೇ ದೊಡ್ಡವರು ಅಂತಲ್ಲ, ಇಲ್ಲಿ ಹೆಂಗಸ್ರಿಗೂನು ಸರಿಸಮಾನವಾದ ಹಕ್ಕಿದೆ ಅಂತ ಇದ್ರಲ್ಲಿ ಗೊತ್ತಾಗತ್ತೆ. ಇಬ್ರುನು ಸಮಾನರು, ಹೆಂಗಸಾಗಿರ್ಬೋದು ಗಂಡಸಾಗಿರ್ಬೋದು ಅಂತ. ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಸರಿಸಮಾನರು. ಡೇನಾ ಮೇರಿಯಮ್ಮ ಅವರ ಪರಿಚಯ, ಅವ್ರದ್ದು ಸ್ವಲ್ಪ ಪರಿಚಯನ ಓದೋಣ. ಡೇನಾ ಮೇರಿಯಮ್ಮ ಅವರ ಸ್ತ್ರೀಯರ ಶಾಂತಿ ಉಪಕ್ರಮದ ಸಂಸ್ಥಾಪಕರು ಮತ್ತು ಸಂಚಾಲಕರು. GPIW ಗ್ಲೋಬಲ್ ಪೀಸ್ ಇನಿಷಿಯೇಟಿವ್ ಆಫ್ ವುಮೆನ್ ಸಂಸ್ಥಾಪಕ ಸದಸ್ಯೆ. ಚಿಂತಕಶೀಲ ಮೈತ್ರಿ, ತೀವ್ರವಾದ ಜಾಗತಿಕ ಸವಾಲುಗಳು, ಉದಾಹರಣೆಗೆ ಸಂಘರ್ಷ, ಸಾಮಾಜಿಕ ನ್ಯಾಯ, ಪರಿಸರದ ಅಪಾಯಗಳನ್ನು ಎದುರಿಸಲು ಆಧ್ಯಾತ್ಮಿಕ ಸಂಪನ್ಮೂಲಗಳನ್ನು ತರುತ್ತಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಲಿಂಗ ಸಮತೋಲನವನ್ನು ತರಲು ಕೆಲಸ ಮಾಡುತ್ತಿದ್ದಾರೆ
ಮತ್ತು ಹೆಚ್ಚಿನ ಅಂತರ್ಧರ್ಮೀಯ ಚಳುವಳಿಗಳಲ್ಲಿ ಅಬ್ರಾಹಮರ ಸಂಪ್ರದಾಯ ಮತ್ತು ಧರ್ಮ ಆಧಾರಿತ ಧಾರ್ಮಿಕ ಸಂಪ್ರದಾಯಗಳ ಮಧ್ಯೆ ಸಮತೋಲನವನ್ನು ತರಲು ಕೆಲಸ ಮಾಡುತ್ತಿದ್ದಾರೆ. 2000 ಇಸ್ವಿ ಅಮೆರಿಕದ ನ್ಯೂಯಾರ್ಕ್ ನಲ್ಲಿರುವ ವಿಶ್ವಸಂಸ್ಥೆಯಲ್ಲಿ ನಡೆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಾಯಕರುಗಳ ಸಹಸ್ರಮಾನ ವಿಶ್ವ ಶಾಂತಿ ಶೃಂಗಸಭೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ತರುವಾಯ ಸ್ವಿಟ್ಜರ್ಲ್ಯಾಂಡಿನ ಜಿನೀವಾದಲ್ಲಿರುವ ವಿಶ್ವಸಂಸ್ಥೆಯ ಕಚೇರಿ ರಾಷ್ಟ್ರಗಳ ಅರಮನೆಯಲ್ಲಿ ಪಲಾಯಸ್ ಡೆಸ್ ನೇಷನ್ ಸ್ತ್ರೀ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಾಯಕಿಯರ ಸಭೆಯನ್ನು ಕರೆದರು ಮತ್ತು ಆ ಗುಂಪಿನ ಸಹಾಯದಿಂದ ಸ್ತ್ರೀಯರು ಶಾಂತಿ ಉಪಕ್ರಮವನ್ನು 2002ರಲ್ಲಿ ಸ್ಥಾಪಿಸಿದರು. GPIW-ನ ಅನೇಕ ಕಾರ್ಯಕ್ರಮಗಳಲ್ಲಿ ಒಂದಾದ ವಿಶ್ವಸಂಸ್ಥೆಯನ್ನು ನಡೆಸುವ ವಾರ್ಷಿಕ ಪರಿಸರ ಶೃಂಗಸಭೆಯಲ್ಲಿ ಪರಿಸರ ಬದಲಾವಣೆಯ ಆಯಾಮಗಳ ಮೇಲೆ ಅಧಿವೇಶನಗಳನ್ನು ಸಂಘಟಿಸಿದರು. 2008ನೇ ಇಸ್ವಿಯಲ್ಲಿ ಸ್ಥಾಪನೆಯಾದ ಚಿಂತನಶೀಲ ಮೈತ್ರಿಯ ಸಂಸ್ಥಾಪಕ ಸದಸ್ಯರಾದರು. ನಂತರ ಅದು ಧ್ಯಾನ ಮತ್ತು ಚಿಂತನಶೀಲ ಅಭ್ಯಾಸಗಳು ನಮ್ಮ ಸಮಾಜದ ಭೂದೃಶ್ಯಗಳನ್ನು ಹೇಗೆ ಪುನರ್ ರೂಪಿಸುತ್ತವೆ ಎಂದು ಅನ್ವೇಷಣೆಗಾಗಿ GPIW-ನ ಕಾರ್ಯಕ್ರಮವಾಗಿ ಬದಲಾಯಿತು. 40 ವರ್ಷಗಳವರೆಗೂ ಹೆಚ್ಚು ಕಾಲದಿಂದ ಪರಮಹಂಸ ಯೋಗಾನಂದ ಭಕ್ತಿಯಾಗಿದ್ದರು. ಕ್ರಿಯಾಯೋಗ ಧ್ಯಾನವನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಮತ್ತು ವೇದ ಸಂಪ್ರದಾಯ ಗ್ರಂಥಗಳ ವಿದ್ಯಾರ್ಥಿಯಾಗಿದ್ದಾರೆ. ಮೇರಿಯಮ್ಮ ಅವರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಿಂದ ಪವಿತ್ರ ಸಾಹಿತ್ಯದಲ್ಲಿ ಉನ್ನತಿ ಪದವಿಯನ್ನು ಪಡೆದಿದ್ದಾರೆ. ವಿಶ್ವ ಧರ್ಮಗಳ ಕೇಂದ್ರ ಹಾರ್ವರ್ಡ್, ಅಂತರ್ಧರ್ಮಗಳ ಕೇಂದ್ರ ನ್ಯೂಯಾರ್ಕ್, ಧರ್ಮ ಮತ್ತು ರಾಜತಂತ್ರದ ಅಂತಾರಾಷ್ಟ್ರೀಯ ಕೇಂದ್ರ ಮನಿಟೋ ಫೌಂಡೇಶನ್ ಸೇವೆಗಾಗಿ ಅನೇಕ ಭಾರತ ಚಳುವಳಿಗಳು, ಭೂತಾನ್ನಲ್ಲಿರುವ ಒಟ್ಟು ರಾಷ್ಟ್ರೀಯ ಸಂತೋಷ ಕೇಂದ್ರಗಳಲ್ಲಿ ಮತ್ತು ಡ್ರಮ್ ಮೌಂಟೇನ್ ಬುದ್ಧಿಸ್ಟ್ ಅಸೋಸಿಯೇಷನ್ನ ಮಂಡಳಿಯಲ್ಲಿ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂತರ್ಧರ್ಮೀಯ ಶಾಂತಿ ಪ್ರಯತ್ನಕ್ಕಾಗಿ ಅವರು 2014ರಲ್ಲಿ ನಿವಾನೋ ಶಾಂತಿ ಬಹುಮಾನವನ್ನು ಸಹ ಸ್ವೀಕರಿಸಿದ್ದಾರೆ. ಅವರು ಕಾಲದ ಮೂಲಕ ತನ್ನ ಪ್ರಯಾಣ ಜೀವನದ ಒಂದು ಆಧ್ಯಾತ್ಮಿಕ ನೆನಪು, ಸಾವು ಮತ್ತು ಪುನರ್ಜನ್ಮ, ಡೆತ್ ಅಂಡ್ ರೀಬರ್ತ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕ ಅಲ್ಲದೆ ಇನ್ನೂ ಒಂದು ಬುಕ್ ಬರೆದಿದ್ದಾರೆ. ಇದು ಒಂದು ವಿಶಿಷ್ಟವಾದ ಮತ್ತು ಮನಸ್ಸನ್ನು ಆವರಿಸಿಕೊಳ್ಳುವ ಗ್ರಂಥ. ಸೊಗಸಾಗಿ ಬರೆಯಲಾಗಿದೆ. ಸೀತೆಯ ಪುನರ್ವರ್ತಿಸುವ ದೃಷ್ಟಿಯಲ್ಲಿ ಸೀತೆಯನ್ನು ಒಬ್ಬ ಅಸಹಾಯಕಳಾಗಿ ಮತ್ತು ಶ್ರೀರಾಮನ ವಿಧೇಯ ಪತ್ನಿಯಾಗಿ ಹೊಸ ಹುರುಪಿನೊಂದಿಗೆ ಹೊರಡುವುದನ್ನು ಇದು ಹೇಳುತ್ತದೆ. ಸೀತೆಯನ್ನು ಪಿತೃಪ್ರಧಾನ ಮತ್ತು ಬಂಡವಾಳಶಾಹಿ ನಿರೂಪಣೆಯ ದವಡೆಯಿಂದ ಪಾರು ಮಾಡಿ ಅವಳ ಇರುವಿಕೆಯನ್ನು ಜಗತ್ತಿಗೆ ಕರ್ಮ ಮತ್ತು ಲೋಕ ಜ್ಞಾನ ಮತ್ತು ಸಮತೋಲನವನ್ನು ಕಾಪಾಡುವ ಶಕ್ತಿ, ಸ್ತ್ರೀ ಶಕ್ತಿ ಎಂದು ಎತ್ತಿ ತೋರಿಸುವ ಬೆದರಿಕೆಯ ಕೆಲಸವನ್ನು ಡೇನಾ ಮೇರಿಯಮ್ಮ ಸಾಧಿಸಿದ್ದಾರೆ. ಡೇನಾ ಅವರು ಸೀತಾ ಸೃಜನಶೀಲೆ, ತಮಾಷೆ ಮಾಡುವವಳು ಮತ್ತು ಬಹು ಆಯಾಮದವಳು, ಅಂದ್ರೆ ಬಹುಮುಖ ಪ್ರತಿಭೆ ಅವಳು ಅಂತ. ತ್ರೇತಾಯುಗದಲ್ಲಿ ಶಕ್ತಿಶಾಲಿ ರಾಜಕುಮಾರಿಯಾಗಿರುವ ಅವಳು ಒಬ್ಬ ಸರ್ವೋತ್ಕೃಷ್ಟ ಋಷಿ ಮತ್ತು ಗುಣಪಡಿಸುವ ಶಕ್ತಿಯುಳ್ಳವಳು, ಸೇವೆ ಮಾಡುವವರಲ್ಲಿ ಮತ್ತು ಭೂಮಾತೆಯು ಕೊಟ್ಟಿರುವ ಮಾತಿಗೆ ಬದ್ಧಳಾಗಿರುವವಳು, ಮಾತೃದೇವತೆಯ ಒಂದು ಅವತಾರವಾದ ಸೀತೆಯು ಬ್ರಹ್ಮಾಂಡದಲ್ಲಿ ಪರಿಸರಿಸುವ, ಪುನರ್ ಸ್ಥಾಪಿಸುವ ಮತ್ತು ಸಮಾಜದ ಸಮತೋಲನವನ್ನು ಕಾಪಾಡುವ ನಿಟ್ಟಿನಲ್ಲಿ ತನ್ನ ಪಾಲಿನ ಕೆಲಸವನ್ನು ಮಾಡುತ್ತಾಳೆ. ಅಂತಿಮವಾಗಿ ಹೀಗಿದ್ದರೂ ಸಹ ಓದುಗನು ಸೀತೆಯು ಒಬ್ಬ ಐತಿಹಾಸಿಕ ಅಥವಾ ಪೌರಾಣಿಕ ವ್ಯಕ್ತಿ ಎನ್ನಿಸುವುದಕ್ಕಿಂತಲೂ ಹೆಚ್ಚಿನವಳು ಎನ್ನುವ ಅಭಿಪ್ರಾಯಕ್ಕೆ ಬರುತ್ತಾನೆ. ಅವಳು ಪರಸ್ಪರ ಅವಲಂಬನೆಯ ಸಮಯರಹಿತ ವಿವೇಕ ಮತ್ತು ಗೌರವಾನ್ವಿತವಾಗಿ ಸಹಬಾಳ್ವೆ ನಡೆಸುವುದರ ಸಾಕಾರವಾಗಿದ್ದು, ಆ ವಿವೇಕ ಮತ್ತು ಸಹಬಾಳ್ವೆಗಳು ಹೆದರಿಕೆ ಮತ್ತು ಅಭಾವಗಳ ಕಲ್ಪನೆಗಳಿಂದ
ಸೋಲಿಸಲ್ಪಡುವ ಮಾನವ ಜನಾಂಗದಲ್ಲಿ ಸುಪ್ತವಾಗಿ ಅಡಗಿವೆ. ಸೀತೆಯು ಹೇಳಿದ ಕಥೆಯು ಯಶಸ್ವಿಯಾಗಿ ಅಜ್ಞಾನದ ನಿಷ್ಕೃತೆಯಿಂದ